ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಅಬಕಾರಿ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ಪ್ರತಿ ವೈನ್ ಸ್ಟೋರು ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ. ಇವರು ಗಾಂಧೀಜಿಯವರ ಹೆಸರನ್ನ ಹೇಳ್ತಾರೆ, ನಾವು ಗಾಂಧೀಜಿ ಫಾಲೋಯರ್ಸ್ ಅಂತ. ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು 1,500 2 ಸಾವಿರ ಹೊಸ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಇದು ಗಾಂಧೀಜಿಯವರಿಗೆ ಇವರು ಕೊಡ್ತಾ ಇರೋ ಗೌರವನ. ಇದು ಒಂದೊಂದು ಲೈಸೆನ್ಸ್ ಕೊಡಬೇಕಾದ್ರೂ 2 ರಿಂದ 2.5 ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿನ ವೈನ್ ಸ್ಟೋರ್ ಅಸೋಸಿಯೇಷನ್ ಇದೆ. ಈಗ ರಾಹುಲ್ ಗಾಂಧಿಯವರೆಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ. ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ ಕೊಡ್ತಾ ಇದ್ದಾರೆ, ಗವರ್ನರ್ಗೆ. ಈ ಮುಖ್ಯಮಂತ್ರಿ ಕೊಟ್ಟು ಏನು ಉಪಯೋಗ ಆಗಿಲ್ಲ. 6 ತಿಂಗಳಿಂದ ಮುಖ್ಯಮಂತ್ರಿಗೆ 3-4 ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ನೋಡೋಣ ಮಾಡೋಣ ಅಂತಾರೆ. ಯಾಕಂದರೆ ಇದರಲ್ಲಿ ಪಾಲು ಅವ್ರಿಗೂ ಹೋಗ್ತೈತೆ. ಮುಖ್ಯಮಂತ್ರಿಗೆ ಪಾಲು ಹೋಗಿಲ್ಲ ಅಂದರೆ ಅವ್ರು ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯಿತು. 3 ವಿಡಿಯೋಗಳು ಬಂದಿದೆ. ಕಳೆದ 1 ವರ್ಷದಲ್ಲಿ 3 ವಿಡಿಯೋಗಳು ಬಂದಿದೆ. ಡೀಲ್ ನಡೀತಾ ಇರೋದು, ಎಷ್ಟು ರೇಟ್ ಫಿಕ್ಸಿಂಗು, ಮತ್ತು ಲೈಸೆನ್ಸ್ ಯಾವ ರೀತಿ ಹಣ ಕೊಡಬೇಕು, ಯಾರ್ಯಾರಿಗೆ, ಇನ್ಸ್ಪೆಕ್ಟ್ರಿಗೆ ಎಷ್ಟು, ಕಮಿಷನರ್ಗೆ ಎಷ್ಟು, ಮಂತ್ರಿಗೆ ಎಷ್ಟು, ಮಂತ್ರಿ ಮಕ್ಕಳಿಗೆ ಎಷ್ಟು, ಇವೆಲ್ಲ ಒಳ್ಳೆ ಸಿನಿಮಾದಲ್ಲಿ ನಡೀತಾ ಇರೋ ಥರ ನಡೀತಾ ಇದೆ. ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಕಾಣದ ರೀತಿಯಾಗಿ ಧೃತರಾಷ್ಟ್ರನ ರೀತಿ ನಿಂತಿರೋದು ನೋಡಿದ್ರೆ ಇದರಲ್ಲಿ ಅವ್ರ ಪಾತ್ರನೂ ಇದೆ. ಮಂತ್ರಿನೂ ಹೇಳಿದ್ದಾರೆ, ನನಗೆ ಇರೋದು 3 ಜಿಲ್ಲೆ ಕೊಟ್ಟಿದ್ದಾರೆ, ಉಳಿದಿದ್ದೆಲ್ಲ ಬೇರೆ ನೋಡ್ಕೊತಾ ಇದ್ದಾರೆ ಅಂತ ಸ್ವತಃ ಮಂತ್ರಿಯ ಬೆಂಬಲಿಗರೇ ಹೇಳ್ತಾ ಇದ್ದಾರೆ. ಅಂದರೆ ಇದು ನನಗನ್ಸ್ತೈತೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಲಿಕ್ಕರ್ ಒಂದು ದೊಡ್ಡ ಹಗರಣ ಆಗಿ ಇಡೀ ಸರ್ಕಾರನೇ ಹೋಗುವಂಥ ಪರಿಸ್ಥಿತಿ ಆಗಿತ್ತು. ಇದು 2.5-3 ಸಾವಿರ ಕೋಟಿ ಲೂಟಿ ಮಾಡಿ ಚುನಾವಣೆಗೆ ಕಳಿಸೋವಂಥ ಹುನ್ನಾರ ಮಾಡಿದ್ದಾರೆ. ಈ ಎಲ್ಲ ಪೂರ್ತಿ ಹಣನೂ ಕೂಡ ಅಸ್ಸಾಂಗೆ, ತಮಿಳ್ನಾಡಿಗೆ, ಕೇರಳಗೆ ಹೋಗುವಂಥದ್ದಕ್ಕೆ ಈಗಾಗಲೇ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಅಷ್ಟು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ ನನಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ ಅನ್ನೋ ರೀತಿ ಇಲ್ಲಿ ಕೂತಿದ್ದಾರೆ. ಇದರ ವಿರುದ್ಧ ಈಗಾಗಲೇ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಇವತ್ತು ಪ್ರತಿಭಟನೆಯನ್ನು ಗಾಂಧಿ ಸ್ಟ್ಯಾಚು, ಯಾವ ಸರ್ಕಾರ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತಾ ಇರೋ ಅದೇ ಸರ್ಕಾರ ಈ ಅಬಕಾರಿ ಲೈಸೆನ್ಸ್ಗಳನ್ನು ಹಳ್ಳಿಗಳಲ್ಲಿ ಮನೆಗೂ ಡೋರ್ ಡೆಲಿವರಿ, ಮನೆಗೂ ಡೋರ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಮಂತ್ರಿಯ ರಾಜೀನಾಮೆ ಆಗಲೇಬೇಕು. ಮಂತ್ರಿಯ ರಾಜೀನಾಮೆ ಆಗಬೇಕು, ಇಲ್ಲಾಂದರೆ ಇದು ಮುಖ್ಯಮಂತ್ರಿ ಮನೆ ಕಡೆ ತಿರುಗ್ತೈತೆ. ನೆಕ್ಸ್ಟ್ ನಾವು ಮುಖ್ಯಮಂತ್ರಿಯ ರಾಜೀನಾಮೆನೂ ಕೇಳ್ತೀರಿ. ಮಂತ್ರಿ ರಾಜೀನಾಮೆ ತಗೊಂಡಿಲ್ಲ ಅಂದರೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತೀವಿ.